ಫೋರ್ಬ್ಸ್ ಮ್ಯಾಗಜಿನ್ ಪಟ್ಟಿ ಮಾಡಿದಂತಹ ಇಂಡಿಯನ್ ಟಾಪ್ 100 ಉದ್ಯಮಿಗಳ ಪೈಕಿ ಸ್ಥಾನ ಸಂಪಾದಿಸಿದ ಖ್ಯಾತ ಉದ್ಯಮಿ ಡಾಲ್ಫಿನ್ ಗ್ರೂಪ್ ಆಫ್ ಕಂಪನೀಸ್ ಮಾಲೀಕರಾದ ರಾಹುಲ್ ರವರ ವೈಫ್ ಪ್ರಿಯಾಂಕಾ ಶೆಟ್ಟಿ ಅರೆಸ್ಟ್. ಆಯುರ್ವೇದ ಚಿಕಿತ್ಸೆಗೆ ಅಂತ ಬಂದ ಪ್ರಿಯಾಂಕಾ ಸಮ್ಮರ್ ಗ್ರೀನ್ ರೆಸಾರ್ಟ್ ನಲ್ಲಿದ್ದ ಸಮಯದಲ್ಲಿ ಪ್ರಿಯಾಂಕಾ ಶೆಟ್ಟಿಯನ್ನ ಎಸಿಪಿ ಆದಿತ್ಯ ವರ್ಮಾ ರೇಪ್ ಮಾಡಲು ಯತ್ನಿಸಿದ್ದಕ್ಕಾಗಿ ಗನ್ನಿಂದ ಶೂಟ್ ಮಾಡಲಾಗಿದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಎಸಿಪಿ ಆದಿತ್ಯ ಅವರ ಬಾಡಿಯನ್ನ ಈಗಾಗಲೇ ಪೋಸ್ಟ್ ಮಾರ್ಟಂಗೆ ಕಳುಹಿಸಲಾಗಿದೆ. മഹാ ഗ്രൂപ്പ്സ് ഓഫ് കമ്പനിക്കും പ്രിയങ്കയ്ക്കും ഈ കൊല്ലപ്പെട്ട എസിപി ആദിത്യയ്ക്കും തമ്മിൽ എന്താണ് സംബന്ധം? മഹാ കൺസ്ട്രക്ഷൻസ് ഫാമിലി ഹാസ് നോട്ട് ഗിവൻ ആൻ ഒഫീഷ്യൽ സ്റ്റേറ്റ്മെന്റ് ആസ് ഓഫ് നൗ. ಶಾಲುಡಿ ಏ ಫೋಟೋಗ್ರಾಫರ್ ಬಾ ಫೋಟೋ ತೆಗಿಯ. ಬ್ಯಾಂಗ್ಳೂರ್ ಸಿಸಿಬಿ ಆಫೀಸರ್ ನಿನ್ ರೂಮಲ್ಲಿ ಏನ್ ಮಾಡ್ತಿದ್ದ? ಆದಿತ್ಯ ನಿನಗ್ ಗೊತ್ತಾ? ಸಿಸ್ಟರ್, ಈ ಸ್ಯಾಂಪಲ್ ನ ಲ್ಯಾಬ್ ಕಳಿಸಿ. ಮೊನ್ನೆ ನಿರ್ಭಯ, ನಿನ್ನೆ ಆಸಿಫಾ, ಇವತ್ತು ಪ್ರಿಯಾಂಕಾ. ಬದಲಾಗ್ತಿರೋದು ಹೆಸರುಗಳು ಬಿಟ್ರೆ ಪರಿಸ್ಥಿತಿ ಅಲ್ಲ. ರಕ್ಷಣೆ ಕೊಡಬೇಕಾಗಿರೋ ಪೊಲೀಸ್ ಅವರೇ ರಾಕ್ಷಸರಂತೆ ವರ್ತಿಸಿದ್ರೆ ನ್ಯಾಯ ಕೇಳೋದಾದ್ರೂ ಯಾರನ್ನ? ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪೊಲೀಸ್ನವರು ತುಂಬಾ ಎಚ್ಚರಿಕೆಯಿಂದ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ. ಎಸಿಪಿ ಆದಿತ್ಯ ವರ್ಮಾರವರು ಸ್ಟಾಫ್ಗಳ ಜೊತೆ ಬಹಳ ರೂಡ್ ಆಗಿ ಬಿಹೇವ್ ಮಾಡ್ತಿದ್ರಂತೆ, ನಿಜನಾ? ನಮ್ಮ ಎಸಿಪಿ ಸರ್ ನಮ್ಗೆ ಕೊಡ್ತಾ ಇದ್ದಿದ್ ರೆಸ್ಪೆಕ್ಟೇ ಬೇರೆ. ಆದಿತ್ಯ ವರ್ಮಾರವರು ಡ್ಯೂಟಿಗೆ ಕುಡ್ಕೊಂಡ್ ಬರ್ತಿದ್ರಂತೆ, ಹೌದಾ? ಚೇಚೆ, ಎಲ್ಲಾದ್ರೂ ಉಂಟೆ. ಕುಡಿದು ಗಲಾಟೆ ಮಾಡೋರು ಸಿಕ್ಕರೆ ಅವ್ರು ಕುಂಡಿ ಹರಿತಾ ಇದ್ರು ನಮ್ ಸಾಹೇಬ್ರು. ಕುಡ್ತಕ್ಕೂ ಅವ್ರಿಗೂ ಬಹಳ ದೂರ. ಎಸಿಪಿ ಆದಿತ್ಯ ವರ್ಮಾರವರು ತುಂಬಾ ಸಲ ಸಸ್ಪೆಂಡ್ ಆಗಿದಾರಂತೆ. ಅವ್ರ ಸರ್ವಿಸ್ ಅಲ್ಲಿ ಸಸ್ಪೆಂಡ್ ಅನ್ನೋ ಮಾತೇ ಇಲ್ಲ. ಎಲ್ರು ಅನ್ಕೊಂಡಂತೆ ಕೋರ್ಟ್ ಪ್ರಿಯಾಂಕಾ ಅವರಿಗೆ ಬೇಲ್ ಮಂಜೂರು ಮಾಡಿದೆ. ಹಾಗೆ ಅವರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ರೆಡಿ ಮಾಡೋದಕ್ಕೆ ಪೊಲೀಸರಿಗೆ 10 ದಿನಗಳ ಕಾಲಾವಕಾಶವನ್ನ ನೀಡಿದೆ. Please leave us alone, please. You don't worry. I'm here. Relax. I'll take care of it. Relax, okay? Padil sir, let's move here. Don't worry, Rahul. Drive off. Move. Priyanka, please read this. Priya, relax. ಏನು ಆಗಲ್ಲ. Just read it, okay? Read it. ನನ್ನ ವಿಷಯದಲ್ಲಿ ಏನು ನಡೆದಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಆದರೆ ಹೇಗೆ ನಡೀತು ಅಂತ ನನಗೆ ಮಾತ್ರ ಗೊತ್ತು. ಈ ವಿಷಯದಿಂದ ನನಗೆ ಮತ್ತು ನನ್ನ ಫ್ಯಾಮ್ಲಿಗೆ ಸಹಿಸ್ಕೊಳ್ಳೋಕ್ಕಾಗದಿರೋ ಅಷ್ಟು ನೋವಾಗಿದೆ, ಹೊರಕ್ಕಾಗದಿರೋ ಅಷ್ಟು ನಷ್ಟ ಆಗಿದೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೀಡಿಯಾ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಅವತ್ತಲ್ಲಿ ನಡೆದಿದ್ದಾದ್ರೂ ಏನು ಅಂತ ಹೇಳಿ ಮೇಡಮ್. ನನಗೆ ಗೊತ್ತು, ಇವತ್ತು ನಿಮ್ಮ ಹತ್ರ ನನ್ನನ್ನು ಕೇಳೋಕೆ 100 ಪ್ರಶ್ನೆ ಇದೆ ಅಂತ. ಆದರೆ ಇವತ್ತು ಐ ವುಡ್ ಲೈಕ್ ಟು ಆಸ್ಕ್ ಯು ಆಲ್ ಸಮಥಿಂಗ್. ನನ್ನನ್ನು ರೇಪ್ ಮಾಡಿರೋನು ಒಬ್ಬ ಪೊಲೀಸ್ ಆಫೀಸರ್ ಅಂತ ಅವನನ್ನು ವಿಕ್ಟಿಮ್ ಮಾಡಿ ಅವನನ್ನು ಸಾಯಿಸಿದ ನನ್ನನ್ನು ಕಿಲ್ಲರ್ ಅಂತ ಮಾಡಿದ್ದೀರಾ. ಇದರಲ್ಲಿ ಯಾವ್ದು ಸರಿ, ಯಾವ್ದು ತಪ್ಪು? ಒಂದು ಹೆಣ್ಣನ್ನ ರೇಪ್ ಮಾಡೋದು ಸರಿನಾ? ರೇಪ್ ಮಾಡಿದವನ್ನ ಸಾಯಿಸೋದು ಸರಿನಾ? ಕೋರ್ಟ್ ಜಡ್ಜ್ಮೆಂಟ್ ಏನಾದರೂ ಬರ್ಬೋದು. ಆದರೆ ನನಗೆ ಗೊತ್ತು ನಾನು ಮಾಡಿದ್ದು ಸರಿ ಅಂತ. ನನ್ನ ಮೈ ಮೇಲಾಗಿರೋ ಗಾಯ ಮಾಸೋಗ್ಬೋದು, ಆದರೆ ನನ್ನ ಮನಸ್ಸಿಗಾಗಿರೋ ಗಾಯ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನನ್ನು ನೋಡ್ತಿರೋ ಪ್ರತಿಯೊಂದು ಹೆಣ್ಣಿಗೂ ಹೇಳ್ತಾ ಇದ್ದೀನಿ, ಅನ್ಯಾಯ ಆದಾಗ ಕಣ್ಣೀರು ಹಾಕೋದಲ್ಲ, ನ್ಯಾಯ ಸಿಗೋವರೆಗೂ ಹೋರಾಡಬೇಕು. ಇದನ್ನ ನಾನು ಶುರು ಮಾಡಿದ್ದೀನಿ. ನನಗೆ ಹಿಂಗಾಯ್ತು ಅಂತ ಯಾವ ಹೆಣ್ಣು ಮುಂದೆ ಬಂದು ಹೇಳೋದಿಲ್ಲ. ಹಿಂಗಾದ್ಮೇಲೆ ಯಾವ ಫ್ಯಾಮಿಲಿನೂ ಒಪ್ಕೊಳ್ದೇನೂ ಇರ್ಬೋದು. ಆದರೆ ಅದೆಷ್ಟೋ ಹುಡುಗಿಯರಿಗೆ
ಅದೆಷ್ಟೋ ಫ್ಯಾಮಿಲಿಗಳಿಗೆ ನಾನೊಂದು ವಾಯ್ಸ್. ಯಾಕಂದ್ರೆ ನಾನು ನಿಮ್ಮಲ್ಲೊಬ್ಳು, ನಿಮ್ಮ ಹಾಗೆ ನಾನು ಒಬ್ಳು. ಐ ಆಮ್ ವಿತ್ ಯು, ಐ ಆಮ್ ಯು. ದೇಶದಲ್ಲಿ ಹೆಣ್ಣಿನ ಮೇಲೆ ನಡೆಯುತ್ತಿರುವ ದೌರ್ಜನ್ಯಕ್ಕೆ ಮತ್ತೊಂದು ಸಲ ಕೇರ್ ಆಫ್ ಅಡ್ರೆಸ್ ಆಗಿ ನಿಂತಿರುವ ಪ್ರಿಯಾಂಕಾ ಶೆಟ್ಟಿ. ಪ್ರಿಯಾಂಕಾ ಶೆಟ್ಟಿ ಅವರ ಪ್ರಕರಣ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಿದೆ. ಸರ್ ಎಕ್ಸ್ಕ್ಯೂಸ್ ಮಿ ಸರ್. ಪ್ರಿಯಾಂಕಾ ಶೆಟ್ಟಿ ಅವರ ಕೇಸ್ನಲ್ಲಿ ಆರೋಪಿಯಾಗಿರುವ ಎಸಿಪಿ ಆದಿತ್ಯ ವರ್ಮಾ ಒಬ್ಬ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ನಿಮ್ಮ ಡಿಪಾರ್ಟ್ಮೆಂಟ್ ಈ ಕೇಸ್ನ ದಿಕ್ಕು ತಪ್ಪಿಸ್ತಿದೆ ಅಂತ ಜನರು ಆಪಾದನೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಸತ್ತೋದ್ ವ್ಯಕ್ತಿ ಬಂದು ಪ್ರಶ್ನೆ ಮಾಡಲ್ಲ ಅಂದ್ಬಿಟ್ಟು ನಿಮ್ಮ TRPಗೋಸ್ಕರ ಒಬ್ಬ ಒಳ್ಳೆ ಹಾನೆಸ್ಟ್ ಆಫೀಸರ್ನ ಬಹಳ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದೀರಾ. ACP ಆದಿತ್ಯ ವರ್ಮಾ ರೇಪ್ ಮಾಡೋ ಮಟ್ಟಕ್ಕೆ ಇಳಿಯುವಂತ ವ್ಯಕ್ತಿನೇ ಅಲ್ಲ. ಹಿ ಈಸ್ ವೆರಿ ಸ್ಮಾರ್ಟ್ ಅಂಡ್ ಎ ಟೆರಿಫಿಕ್ ಪೊಲೀಸ್ ಆಫೀಸರ್. ಅವರು ಎಂತೆಂತ ಅನ್ಸಾಲ್ವ್ಡ್ ಕೇಸ್ಗಳನ್ನ ಸಾಲ್ವ್ ಮಾಡಿದಾರಂತ ಗೊತ್ತಾ ನಿಮ್ಗೆ? ತಾಳ್ಮೆಯಿಂದ ಕೇಳಿ, ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ನಿಮ್ಗೆ ಗೊತ್ತಾಗುತ್ತೆ. ಆ ವಿಷಯಗಳನ್ನ ನಿಮ್ ಚಾನೆಲ್ಸ್ ಅಲ್ಲಿ ಟೆಲಿಕಾಸ್ಟ್ ಮಾಡಿ. ನಾವು ಲಿಸನ್ ಕೇರ್ಫುಲಿ. FIR ಆಗಿರೋದು ಆದಿತ್ಯ ವರ್ಮಾನ ಪ್ರಿಯಾಂಕಾ ಮರ್ಡರ್ ಮಾಡಿದ್ದಾರೆ ಅಂತ. ಅಂಡರ್ಸ್ಟ್ಯಾಂಡ್? ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತಾನೆ ಕೇರಳ ಪೊಲೀಸ್ ಡಿಪಾರ್ಟ್ಮೆಂಟು ಒಬ್ಬ ಬೆಸ್ಟ್ ಆಫೀಸರ್ನ ಅಪಾಯಿಂಟ್ ಮಾಡಿದೆ. ಆದಷ್ಟು ಬೇಗ ನಿಜ ಏನು ಅಂತ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು. ಬೆಸ್ಟ್ ಆಫೀಸರಾ? ಇಲ್ಲಿರೋ ಕೇಸ್ಗಳಿಗೆ ನಮ್ಮ ತಳ ಸುಟ್ಟು ಹೋಗಿದೆ. ಈಗ ಈ ಕೇಸ್ ಬೇರೆ. ಜ್ಯೂಸ್ ತಗೊಳ್ಳಿ ಸರ್. ಈ ಜಂಜಾಟಗಳನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಮ ಅಕೌಂಟ್ಗೆ ಇನ್ನೊಂದು ಗೋಲ್ಡ್ ಮೆಡಲ್ ಬರೋದು ಕನ್ಫರ್ಮ್ ಸರ್. ಮೆಡಲ್ ಎಲ್ಲ ಯಾವನಿಗ್ರಿ ಬೇಕು? ಸದ್ಯ ನನ್ನ ಬ್ರೈನಿಗೆ ಏನು ಆಗದೆ ಇದ್ರೆ ಸಾಕು. ಮೊದಲೇ ಸೆನ್ಸಿಟಿವ್ ಕೇಸು, ಇನ್ನ ಸೆನ್ಸಿಬಲ್ ಆಗಿ ಡೀಲ್ ಮಾಡಬೇಕು. ಎಲ್ರಿ ಅಶೋಕ್ ತೇಜ?